ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾ ಇರ್ತಾನೆ, ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು. ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಅಂದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ, ಎಲ್ಲಿಗೋ ಅಂತಾರೆ. ಎಲ್ಲೂ ಇಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಿ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಅವ್ಳಿಗೆ ಏನೂ ಗೊತ್ತಿಲ್ಲ, 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನು ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ. ಏನು ಎತ್ತ ಏನೂ ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರೂ ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನಿಗೆ ಯಾರೋ ಏನೋ ಬೈದರು ಅಂದ್ಬಿಟ್ಟು ಒದ್ದುಬಿಟ್ಟು ಬರೆದ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಏಕೆಂದರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟು, ಒಂದು ಲುಂಗಿ. ಸರಿ, ಏನೋ ಯಾರೋ ಅಂತ ಇವನ್ನ ಯಾರೋ ಒಬ್ಬರು ವಿಚಾರಿಸ್ತಾರೆ. ಅದು ಕರೆಕ್ಟಾಗಿ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅಂದರೆ ಓಮ್ ಪಿಕ್ಚರು ಎಡಿಟ್ರು, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸರ್ ಜೊತೆ, ಶಶಿ ಸರ್ಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.